ತುಮಕೂರು ಕ್ಷೇತ್ರಕ್ಕೆ ಕೈ ತಪ್ಪಿದ್ದಕ್ಕೆ ಪರಮೇಶ್ವರ್ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಸಿಎಂ ಮೂಲಕ ದೇವೇಗೌಡರ ಮನವೊಲಿಕೆ ಕೂಡ ಯತ್ನ ಮಾಡ್ತಾ ಇದ್ದಾರೆ. ಸಿಎಂ ಕುಮಾರಸ್ವಾಮಿ ಭೇಟಿ ಮಾಡಿದ್ದಾರೆ. ಡಿಸಿಎಂ ಆಗಿರುವಂತಹ ಪರಮೇಶ್ವರ್ ಅವರು ತುಮಕೂರು ಕ್ಷೇತ್ರ ಕೈ ತಪ್ಪಿದ್ದಕ್ಕೆ ಇಲ್ಲಿ ಪರಮೇಶ್ವರ್ ಅವರು ಬೇಸರಗೊಂಡಿದ್ದಾರೆ. ಸಿಎಂ ಮೂಲಕ ದೇವೇಗೌಡರ ಮನವೊಲಿಕೆಗೆ ಅವರು ಪ್ರಯತ್ನವನ್ನ ಕೂಡ ಮಾಡ್ತಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಹಾಲಿ ಸಂಸದರಿದ್ದಂತಹ ಕ್ಷೇತ್ರ, ಕಾಂಗ್ರೆಸ್ನ ಹಾಲಿ ಸಂಸದ ಮುದ್ದಹನುಮೇಗೌಡ ಇದ್ದಂತಹ ಕ್ಷೇತ್ರ ಕೈ ತಪ್ಪಿರುವಂತಹ ಹಿನ್ನೆಲೆಯಲ್ಲಿ ಮತ್ತೆ ಆ ಕ್ಷೇತ್ರವನ್ನ ಪಡೆಯುವ ನಿಟ್ಟಿನಲ್ಲಿ ಡಿಸಿಎಂ ಆಗಿರುವಂತಹ ಪರಮೇಶ್ವರ್ ಅವರು ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಸಿಎಂ ಅವರನ್ನ ಭೇಟಿಯಾಗಿ ಈ ಒಂದು ಕ್ಷೇತ್ರವನ್ನ ಬಿಟ್ಟು ಕೊಡುವಂತೆ ಒತ್ತಡವನ್ನ ಕೂಡ ಹೇರ್ತಾ ಇದ್ದಾರೆ. ಮುದ್ದಹನುಮೇಗೌಡ ಹಾಲಿ ಸಂಸದರಾಗಿದ್ದಾರೆ. ಹೀಗಾಗಿ ಕಾಂಗ್ರೆಸ್ಗೆ ಕ್ಷೇತ್ರವನ್ನ ಬಿಟ್ಟು ಕೊಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರಂತೆ ಡಿಸಿಎಂ ಆಗಿರುವಂತಹ ಪರಮೇಶ್ವರ್ ಅವರು. ಸೊ ಹೀಗಾಗಿ ಈ ವಿಷಯವನ್ನ ದೇವೇಗೌಡರಿಗೂ ಕೂಡ ತಿಳಿಸಿದ್ದೇವೆ. ಸೊ ಅವರ ಜೊತೆ ನೀವು ಕೂಡ ಮಾತನಾಡಿ, ಆದ್ರೆ ದೇವೇಗೌಡರು ಇದಕ್ಕೆ ಒಪ್ಕೊಳ್ತಾ ಇಲ್ಲ. ದೇವೇಗೌಡರನ್ನ ಒಪ್ಪಿಸಿ ನಮಗೆ ಕ್ಷೇತ್ರವನ್ನ ಬಿಟ್ಟು ಕೊಡಿ ಅಂತ ಸಿಎಂ ಕುಮಾರಸ್ವಾಮಿಗೆ ಪರಮೇಶ್ವರ್ ಅವರು ಮನವಿಯನ್ನ ಮಾಡಿದ್ದಾರೆ. ನೋಡ್ತಾ ಇದ್ವಿ, ತುಮಕೂರು ಕ್ಷೇತ್ರ ಕೈ ತಪ್ಪಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಪರಮೇಶ್ವರ್ ಅವರಿಗೆ ಒಂದ್ ರೀತಿಯಾದಂತಹ ಇಮೇಜ್ಗೆ ಡ್ಯಾಮೇಜ್ ಆಗ್ಬಿಡುತ್ತೆ. ಮತ್ತೊಂದ್ ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಪರಮೇಶ್ವರ್ ಅವರ ಹಿಡಿತ ಕೈ ತಪ್ಪಿದ್ಯಾ ಅನ್ನುವ ಲೆಕ್ಕಾಚಾರಗಳು ಕೂಡ ಆಗುವಂತದ್ದು, ಮಾತುಗಳು ಕೂಡ ಕೇಳಿ ಬರ್ತವೆ. ಸೊ ಹೀಗಾಗಿ ಹೇಗಾದ್ರೂ ಮಾಡಿ ತುಮಕೂರು ಕ್ಷೇತ್ರವನ್ನ ಮತ್ತೆ ಪಡಿಬೇಕು ಅನ್ನುವ ನಿಟ್ಟಿನಲ್ಲಿ ಪರಮೇಶ್ವರ್ ಅವರು, ಉಪಮುಖ್ಯಮಂತ್ರಿಗಳಾಗಿರುವಂತಹ ಪರಮೇಶ್ವರ್ ಅವರು ಸಾಕಷ್ಟು ಹರಸಾಹಸ ಪಡ್ತಾ ಇದ್ದಾರೆ. ತುಮಕೂರು ನಮಗೆ ಸಿಗುವಂತ ವಿಶ್ವಾಸವಿದೆ. ಬೆಂಗಳೂರಿನಲ್ಲಿ ಡಿಸಿಎಂ ಪರಮೇಶ್ವರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಕಾರ್ಯಕರ್ತರ ಪ್ರತಿಕ್ರಿಯೆ ಹೇಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂತ ಕೂಡ ಹೇಳಿದ್ದಾರೆ. ತುಮಕೂರು ನಮಗೆ ಸಿಗುವಂತ ವಿಶ್ವಾಸವಿದೆ. ಸೊ ಹೀಗಾಗಿ ಬೆಂಗಳೂರಿನಲ್ಲಿ ಡಿಸಿಎಂ ಆಗಿರುವಂತಹ ಪರಮೇಶ್ವರ್ ಹೇಳಿರುವಂತದ್ದು ನಮಗೆ ಸಿಕ್ಕೇ ಸಿಗುತ್ತೆ ಅಂತ ಅನ್ಕೊಂಡಿದೀವಿ. ಕಾರ್ಯಕರ್ತರ ಪ್ರತಿಕ್ರಿಯೆ ಹೇಗಿರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಅಂತ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ತುಮಕೂರು ಬಿಟ್ಟು ಕೊಡೋದು ಬೇಡ ಅಂತ ಹೇಳಿದ್ವಿ, ಆದ್ರೂ ಕೂಡ ಬಿಟ್ಕೊಟ್ಟಿದ್ದಾರೆ. ಈ ಬಗ್ಗೆ ಹೈಕಮಾಂಡ್ಗೆ ಮನವರಿಕೆಯನ್ನ ಕೂಡ ಮಾಡಿದ್ದೆವು. ಕೊನೆ ಕ್ಷಣದಲ್ಲಿ ಬದಲಾವಣೆಯನ್ನ ಮಾಡಿದ್ದಾರೆ ಅಂತ ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಸಾಮಾನ್ಯ ಕಾರ್ಯಕರ್ತರು ಯಾವ ರೀತಿ ಮಾಡ್ತಾರೆ ಅಂತೇಳಿ ಪ್ರತಿಕ್ರಿಯೆ ಮಾಡ್ತಾರೆ ಅನ್ನೋದು ಈಗಲೇ ಹೇಳಕ್ ಬರೋದಿಲ್ಲ. ಅವ್ರು ಮನವೊಲಿಸಬೇಕಾಗುತ್ತೆ. ವಿಶ್ವಾಸ ಇದೆ ಮತ್ತೆ ಕಾಂಗ್ರೆಸ್ಸಿಗೆ ಅವ್ರು ಬಿಟ್ಟು ಕೊಡಬಹುದು ಅಂತೇಳಿ. ಸಾಮಾನ್ಯ ಕಾರ್ಯಕರ್ತರು ಯಾವ ರೀತಿ ಮಾಡ್ತಾರೆ ಅಂತೇಳಿ ಪ್ರತಿಕ್ರಿಯೆ ಮಾಡ್ತಾರೆ ಅನ್ನೋದು ಈಗಲೇ ಹೇಳಕ್ ಬರೋದಿಲ್ಲ. ಅವ್ರು ಮನವೊಲಿಸಬೇಕಾಗುತ್ತೆ. ವಿಶ್ವಾಸ ಇದೆ ಮತ್ತೆ ಕಾಂಗ್ರೆಸ್ಸಿಗೆ ಅವ್ರು ಬಿಟ್ಟು ಕೊಡಬಹುದು ಅಂತೇಳಿ. ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಹಳಕಟ್ಟಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಹಳಕಟ್ಟಿಯಲ್ಲಿ ತುಮಕೂರು ಕ್ಷೇತ್ರ ಮತ್ತೆ ಪಡೆಯಲಿಕ್ಕೆ ಪರಮೇಶ್ವರ್ ಅವರು ಯಾವ ರೀತಿಯಾಗಿ ಒತ್ತಡವನ್ನ ಹಾಕ್ತಾ ಕಸರತ್ತನ್ನ ಮಾಡ್ತಾ ಇದ್ದಾರೆ ಅಂತ? ಪೃಥ್ವಿರಾಜ್, ಕೈ ತಪ್ಪಿ ಹೋಗಿರ್ತಕ್ಕಂತ ಕ್ಷೇತ್ರವನ್ನ ಮತ್ತೆ ಪಡಿಬೇಕು ಅಂತಕ್ಕಂತ ಒಂದು ಹಠಕ್ಕೆ ಡಿಸಿಎಂ ಪರಮೇಶ್ವರ್ ಬಿದ್ದಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ತುಮಕೂರು ಕ್ಷೇತ್ರ ಜೆಡಿಎಸ್ ಪಾಲಾಗಿದ್ದು ಕಾಂಗ್ರೆಸ್ ಮುಖಂಡರಲ್ಲಿ ಸಾಕಷ್ಟು ಅಸಮಾಧಾನವನ್ನು ಮೂಡಿಸಿದ್ರೆ ಡಿಸಿಎಂ ಪರಮೇಶ್ವರ್ ನಿದ್ದೆಗೆಡಿಸಿದೆ ಅಂತ ಹೇಳ್ಬೋದು. ಆದ್ರೆ ಪ್ರಮುಖವಾಗಿ ತಮ್ಮ ಆಪ್ತರಾಗಿರ್ತಕ್ಕಂತಹ ಮುದ್ದಹನುಮೇಗೌಡರು ಹಾಲಿ ಸಂಸದಿದ್ದಾರೆ. ಹೀಗಾಗಿ ಮೊದಲಿಂದ ಕೂಡ ನಾವು ಹಾಲಿ ಸಂಸದ ಕ್ಷೇತ್ರವನ್ನ ಬಿಟ್ಟು ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನ ಆಡ್ತಾ ಬಂದಿದ್ರು ಕೂಡ ಎಲ್ಲೋ ಒಂದು ಕಡೆ ತಮ್ಮ ಆಪ್ತನಿಗೆ ಸೇರಿರ್ತಕ್ಕಂಥ ಮತ್ತು ತಮ್ಮ ಮೂಲ ಜಿಲ್ಲೆ ಆಗಿರ್ತಕ್ಕಂಥ ಕ್ಷೇತ್ರ ಆಗಿರ್ತಕ್ಕಂಥ ತುಮಕೂರು ಯಾವಾಗ ಜೆಡಿಎಸ್ ಕೈ ತಪ್ಪು ಹೋಯ್ತೋ ಆಗ ನಿದ್ದೆಗೆಟ್ಟಿರ್ತಕ್ಕಂತಹ ಒಂದು ಪರಮೇಶ್ವರ್ ಅವರು ದೇವೇಗೌಡರನ್ನು ಮೀಟ್ ಮಾಡಿದ್ದಾರೆ. ಜೊತೆಗೆ ಇವತ್ತು ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ಆದಷ್ಟು ಈ ಕ್ಷೇತ್ರವನ್ನು ನಮಗೆ ಬಿಟ್ಟು ಕೊಡಿ ಅಂತಕ್ಕಂಥ ಒಂದು ಮನವಿಯನ್ನು ಕೂಡ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇದೀಗ ಕಾಂಗ್ರೆಸ್ನ ಹಿರಿಯ ಮುಖಂಡರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಡಿಸಿಎಂ ಪರಮೇಶ್ವರ್ ಹಾಗೂ ಹಾಲಿ ಸಂಸದ ಮುದ್ದಹನುಮೇಗೌಡರು ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ದೇವೇಗೌಡರು ಸ್ಪರ್ಧೆ ಮಾಡೋದಾದ್ರೆ ನಾವು ಬಿಟ್ಟು ಕೊಡ್ತೇವೆ, ಆದ್ರೆ ದೇವೇಗೌಡರು ಸ್ಪರ್ಧೆ ಮಾಡದೆ ಹೋದ್ರೆ ಆ ಕ್ಷೇತ್ರವನ್ನ ನಮಗೆ ಬಿಟ್ಟು ಕೊಡಬೇಕು ಅಂತಕ್ಕಂಥ ಒಂದು ಮನವಿಯನ್ನ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮಾಡಿದ್ದಾರೆ. ಈ ವಿಚಾರವನ್ನ ನೀವು ದೇವೇಗೌಡರ ಚರ್ಚೆ ಮಾಡಿ ಸಿದ್ದರಾಮಯ್ಯವನ್ನು ಕೂಡ ನಿನ್ನೆ ಭೇಟಿ ಮಾಡಿರ್ತಕ್ಕಂಥ ಮುದ್ದಹನುಮೇಗೌಡರು ಮತ್ತು ತುಮಕೂರಿನ ಕಾಂಗ್ರೆಸ್ ಮುಖಂಡರು ಈ ಕ್ಷೇತ್ರ ನಮಗೆ ಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಕೂಡ ಮಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯ ಒಂದು ಮಾತನ್ನ ಹೇಳಿದ್ರು. ಮಲ್ಲಿಕಾರ್ಜುನ ಖರ್ಗೆ ಆಗಿರ್ಬೋದು, ನಾನಾಗಿರ್ಬೋದು, ಮತ್ತೆ ದೇವೇಗೌಡರ ಜೊತೆ ಮಾತಾಡ್ತೇವೆ, ಹೈಕಮಾಂಡ್ ಜೊತೆ ಮಾತಾಡ್ತೇವೆ, ಕ್ಷೇತ್ರವನ್ನ ಕೊನೆ ಕ್ಷಣದವರೆಗೂ ಕೂಡ ಪಡೀಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ ಅಂತಕ್ಕಂಥ ಒಂದು ಮಾತನ್ನ ಹೇಳಿದ್ದಾರೆ. ಇನ್ನೂ ಕೂಡ ಖರ್ಗೆ ಅವರ ಜೊತೆ ಚರ್ಚೆ ಮುಂದುವರೆದಿದೆ. ಪೃಥ್ವಿರಾಜ್, ಮಲ್ಲಿಕಾರ್ಜುನ ಖರ್ಗೆ ಭೇಟಿಯಾಗಿದ್ದಾರೆ. ಪರಮೇಶ್ವರ್ ಅವರು ಸಂಸದ ಮುದ್ದಹನುಮೇಗೌಡರ ಜೊತೆಯೇ ಭೇಟಿಯನ್ನ ನೀಡಿದ್ದಾರೆ.
ತುಮಕೂರು ಕ್ಷೇತ್ರ ಪಡೆಯುವ ನಿಟ್ಟಿನಲ್ಲಿ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಖಾಂತರನೂ ಕೂಡ ಒತ್ತಡವನ್ನ ಹಾಕುವುದಕ್ಕೆ ಇಲ್ಲಿ ಪರಮೇಶ್ವರ್ ಅವರು ಸಾಕಷ್ಟು ಹರಸಾಹಸವನ್ನ ಪಡ್ತಾ ಇದ್ದಾರೆ. ನೋಡ್ತಾ ಇದೀವಿ ನಿನ್ನೆಯಿಂದ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ. ಮೊನ್ನೆ ಘೋಷಣೆ ಆಯ್ತು ಈ ಒಂದು ತುಮಕೂರು ಕ್ಷೇತ್ರ ಜೆಡಿಎಸ್ಗೆ ಬಿಟ್ಟು ಕೊಡಲಾಗಿದೆ, ಮೈಸೂರು ಕ್ಷೇತ್ರ ಕಾಂಗ್ರೆಸ್ಗೆ ಅಂತ. ಇದಾದ ಮೇಲೆ ಪರಮೇಶ್ವರ್ ಅವರು ಈ ಕ್ಷೇತ್ರವನ್ನ ಪಡೆಯುವ ನಿಟ್ಟಿನಲ್ಲಿ ನಿನ್ನೆ ದೇವೇಗೌಡರನ್ನ ಭೇಟಿಯಾಗಿದ್ರು, ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಈಗ ಭೇಟಿಯಾಗಿರುವಂತದ್ದು. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಸಂಸದ ಮುದ್ದಹನುಮೇಗೌಡರ ಜೊತೆನೆ ಅವರು ಭೇಟಿಯನ್ನ ನೀಡಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ತುಮಕೂರು ಕ್ಷೇತ್ರವನ್ನ ಪಡೆಯುವ ನಿಟ್ಟಿನಲ್ಲಿ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಸದಾಶಿವನಗರದಲ್ಲಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ತೆರಳಿ ಮಾತುಕತೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಉಪಮುಖ್ಯಮಂತ್ರಿಗಳಾಗಿರುವಂತಹ ಪರಮೇಶ್ವರ್ ಹಾಗೆ ತುಮಕೂರಿನ ಹಾಲಿ ಸಂಸದರಾಗಿರುವಂತಹ ಮುದ್ದಹನುಮೇಗೌಡರು ಒಟ್ಟಲ್ಲಿ ಈ ಕ್ಷೇತ್ರ ಬೇಕೇ ಬೇಕು ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಒತ್ತಡ ತಂತ್ರಗಳನ್ನ ಅನುಸರಿಸುವುದಕ್ಕೆ ಮುಂದಾಗಿದ್ದಾರೆ ಪರಮೇಶ್ವರ್ ಅವರು. ಯಾಕೆಂದ್ರೆ ಹಾಲಿ ಸಂಸದರಿರುವಂತಹ ಕ್ಷೇತ್ರ ಮತ್ತು ಒಂದ್ ಕಡೆ ಉಪಮುಖ್ಯಮಂತ್ರಿಗಳ ಜಿಲ್ಲೆ ಕೂಡ. ಸೊ ಹೀಗಾಗಿ ಆ ಕ್ಷೇತ್ರ ಹೇಗಾದ್ರೂ ಮಾಡಿ ಪಡೆಯಲೇಬೇಕು ಅನ್ನುವ ನಿಟ್ಟಿನಲ್ಲಿ ಹಠಕ್ಕೆ ಬಿದ್ದಿರುವ ರೀತಿಯಲ್ಲಿ ಪರಮೇಶ್ವರ್ ಅವರು ನಿನ್ನೆಯಿಂದಲೂ ಕೂಡ ಕಾಲಿಗೆ ಚಕ್ರ ಕಟ್ಟಿಕೊಂಡಿರುವವರ ರೀತಿಯಲ್ಲಿ ನಾಯಕರನ್ನ ಭೇಟಿಯಾಗಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರವನ್ನ ನಮಗೆ ಬಿಟ್ಟು ಕೊಡಿ, ಹಾಲಿ ಸಂಸದರಿರುವಂತಹ ಕ್ಷೇತ್ರ ಅಂತ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಏನೋ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಕೃಷ್ಣ, ಇಲ್ಲಿ ತುಮಕೂರು ಕ್ಷೇತ್ರವನ್ನ ಮತ್ತೆ ಪಡೆಯುವ ನಿಟ್ಟಿನಲ್ಲಿ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ಭೇಟಿ ನೀಡಿದ್ದಾರೆ ಪರಮೇಶ್ವರ್ ಅವರು. ಏನೆಲ್ಲ ಚರ್ಚೆ ಆಗ್ತಾ ಇದೆ? ಪೃಥ್ವಿರಾಜ್, ಮುಖ್ಯವಾಗಿ ಈಗಾಗಲೇ ದೇವೇಗೌಡರನ್ನು ಕೂಡ ಭೇಟಿ ಮಾಡಿ ಪರಮೇಶ್ವರ್ ಅವರು ತುಮಕೂರು ಕ್ಷೇತ್ರವನ್ನ ನಮಗೆ ಬಿಟ್ಕೊಡ್ಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡಿರುವಂತದ್ದು. ನಿನ್ನೆ ರಾತ್ರಿ ಅವರನ್ನು ಭೇಟಿ ಮಾಡೋದ್ರ ಮೂಲಕವಾಗಿ ಒತ್ತಡವನ್ನು ಹಾಕಿದ್ದಾರೆ. ಆದ್ರೆ ಪರಮೇಶ್ವರ್ ಒತ್ತಡಕ್ಕೆ ಕಡ್ಡಿ ಮುರಿದಂತೆ ದೇವೇಗೌಡ ಹೇಳಿ ಕಳಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಅದನ್ನ ಬಿಟ್ಕೊಡೋಕೆ ಸಾಧ್ಯ ಇಲ್ಲ, ಈಗಾಗಲೇ ನಿಮ್ಮ ಹೈಕಮಾಂಡ್ ತೀರ್ಮಾನ ಮಾಡಿದೆ ಅನ್ನೋ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಹೀಗಾಗಿ ಈ ಒಂದು ಸಂದೇಶದಿಂದ ಪರಮೇಶ್ವರ್ ನಿಜಕ್ಕೂ ಕೂಡ ಒಂದ್ ರೀತಿ ಅಸಮಾಧಾನ ಆಗಿದ್ದಾರೆ. ಈ ಅಸಮಾಧಾನದಿಂದ ಏನ್ ಮಾಡಬಹುದು, ಸರ್ಕಸ್ ಅನ್ನ ಏನ್ ಮಾಡಬೇಕು, ಏನ್ ಮಾಡಿದ್ರೆ ನಮ್ಗೆ ತುಮಕೂರು ಕ್ಷೇತ್ರ ದಕ್ಕುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಈ ಒಂದು ತಂತ್ರವನ್ನ ಮಾಡ್ತಾ ಇರುವಂತದ್ದು ಪರಮೇಶ್ವರ್ ಅವರು. ಬೆಳಗ್ಗೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಕೂಡ ಪರಮೇಶ್ವರ್ ಅವರು ಭೇಟಿ ಮಾಡೋದ್ರ ಮೂಲಕವಾಗಿ ತುಮಕೂರು ಕ್ಷೇತ್ರವನ್ನ ಬಿಟ್ಕೊಡ್ಬೇಕು, ಜೊತೆಗೆ ಈಗಾಗಲೇ ನಿಮ್ಗೆ ಸಿಕ್ಕಿರುವಂತದ್ದು, ಹೀಗಾಗಿ ದೇವೇಗೌಡರ ಮೂಲಕವಾಗಿ ನಮಗೆ ದೇವೇಗೌಡರಿಗೆ ನೀವು ಒಂದು ಮಾತು ಹೇಳಿ ನಮಗೆ ಆ ತುಮಕೂರು ಕ್ಷೇತ್ರವನ್ನ ಬಿಟ್ಕೊಡಿ ಅನ್ನೋ ಒಂದು ಒತ್ತಾಯವನ್ನು ಕೂಡ ಈಗ ಪರಮೇಶ್ವರ್ ಅವರು ಮುಖ್ಯಮಂತ್ರಿಗಳಿಗೆ ಮಾಡಿರುವಂತದ್ದು. ಈ ಒಂದು ಭೇಟಿ ಬೆನ್ನಲ್ಲೇ ಇದೀಗ ಏನು ಕೇಂದ್ರದ ಸಂಸತ್ ನಾಯಕರಾಗಿರ್ತಕ್ಕಂಥ ಕಾಂಗ್ರೆಸ್ನ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಗೆ ಭೇಟಿ ಕೊಡೋದ್ರ ಮೂಲಕವಾಗಿ ಅಲ್ಲೂ ಕೂಡ ಪರಮೇಶ್ವರ್ ಒತ್ತಡ ಹಾಕಿರುವಂತದ್ದು. ಈಗಾಗಲೇ ಹಾಲಿ ಸಂಸದ ಮುದ್ದಹನುಮೇಗೌಡ ಅವರ ಜೊತೆಗೆ ಇದೀಗ ಏನು ಸದಾಶಿವನಗರ ತೆರಳಿ ಆ ಒಂದು ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ ಒಂದು ಚರ್ಚೆಯನ್ನ ಇದೀಗ ಮಾಡ್ತಾ ಇರುವಂತದ್ದು. ಈಗಾಗಲೇ ನಮಗೆ ಹಾಲಿ ಸಂಸದರು ಮುದ್ದಹನುಮೇಗೌಡ ಇದೀಗ ಸಂಸದರಾಗಿದ್ದಾರೆ. ಹೀಗಾಗಿ ಅವರಿಗೆ ಆ ಒಂದು ತುಮಕೂರು ಕ್ಷೇತ್ರವನ್ನ ಬಿಟ್ಕೊಡ್ಬೇಕು. ಒಂದ್ ವೇಳೆ ಏನಾದ್ರು ಇದೇ ರೀತಿ ನೀವೇನಾದ್ರು ತುಮಕೂರು ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿಯನ್ನು ಹಾಕಿದ್ರೆ ನಮಗೆ ಮುಂದಿನ ದಿನಗಳಲ್ಲಿ ತೊಂದರೆ ಆಗುತ್ತೆ, ಜೊತೆಗೆ ಹಾಲಿ ಸಂಸದರಾಗಿರ್ತಕ್ಕಂಥ ಮುದ್ದಹನುಮೇಗೌಡರು ಕೂಡ ಭವಿಷ್ಯ ಹಾಳಾಗುತ್ತೆ. ಹೀಗಾಗಿ ನಮ್ಗೆ ಆ ಒಂದು ಸ್ಥಾನವನ್ನ ಬಿಟ್ಕೊಡ್ಬೇಕು. ಈ ಒಂದು ನಿಟ್ಟಿನಲ್ಲಿ ದೇವೇಗೌಡರ ಜೊತೆಗೂ ಕೂಡ ನೀವು ಮಾತನಾಡಬೇಕು, ಜೊತೆಗೆ ಹೈಕಮಾಂಡ್ಗೂ ಕೂಡ ನೀವು ಒಂದು ಮನವರಿಕೆಯನ್ನ ಮಾಡ್ಕೊಡ್ಬೇಕು ಅನ್ನೋ ಒಂದು ಒತ್ತಾಯವನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪರಮೇಶ್ವರ್ ಅವರು ಮಾಡ್ತಾ ಇರುವಂತದ್ದು. ಜೊತೆಗೆ ಮುದ್ದಹನುಮೇಗೌಡ ಅವರು ಕೂಡ ಒಂದು ವಿಶೇಷವಾದಂತಹ ಒಂದು ಮನವಿಯನ್ನ ಅಲ್ಲಿ ಇಟ್ಟಿರುವಂತದ್ದು. ಈಗಾಗಲೇ ಮುಖ್ಯವಾಗಿ ಜೆಡಿಎಸ್ಗೆ ತುಮಕೂರು ಕ್ಷೇತ್ರವನ್ನ ಬಿಟ್ಕೊಡ್ಲಾಗಿದೆ. ಹೀಗಾಗಿ ತುಮಕೂರು ಕ್ಷೇತ್ರದಿಂದ ದೇವೇಗೌಡರು ಏನಾದರೂ ಸ್ಪರ್ಧೆ ಮಾಡಿದ್ರೆ ಅದಕ್ಕೆ ನಾವು ಕೂಡ ಸಪೋರ್ಟ್ ಮಾಡ್ತೀವಿ. ಆದ್ರೆ ಒಂದ್ ವೇಳೆ ದೇವೇಗೌಡರು ಏನಾದರೂ ಸ್ಪರ್ಧೆ ಮಾಡಲಿಲ್ಲ ಅಂತಂದ್ರೆ ನಮಗೊಂದು ಅವಕಾಶ ಮಾಡ್ಕೊಡಿ, ನಾನು ಕೂಡ ಹಾಲಿ ಸಂಸದನಾಗಿದೆ, ನಾನು ಗೆದ್ದೇ ಗೆಲ್ತೇನೆ. ಮೈತ್ರಿ ಸರ್ಕಾರ ಅಂದ ಕೂಡಲೇ ಜೆಡಿಎಸ್ ಕಾಂಗ್ರೆಸ್ ಎರಡೂ ಕೂಡ ಇದೆ, ಹೀಗಾಗಿ ಒಟ್ಟಿಗೆ ನೀವು ಪರಿಗಣಿಸಬೇಕಾಗುತ್ತೆ, ನಮಗೂ ಒಂದು ಸ್ಥಾನವನ್ನ ನಮಗೂ ಒಂದು ಅವಕಾಶವನ್ನ ಮಾಡ್ಕೊಡಿ ಅನ್ನೋ ಒಂದು ಮಾತನ್ನ ಮುದ್ದಹನುಮೇಗೌಡರು ಕೂಡ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿ ಮನವಿಯನ್ನ ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ತುಮಕೂರು ಲೋಕಸಭಾ ಕ್ಷೇತ್ರ ಏನು ಕೈ ತಪ್ಪಿದೆ ಅದನ್ನ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಪರಮೇಶ್ವರ್ ಹಾಗೂ ಮುದ್ದಹನುಮೇಗೌಡ ಬಹಳ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು.